ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಈ ತಿಂಗಳ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ ನವೆಂಬರಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಯಾಕಂತಂದರೆ ಪ್ರತಿ ವರ್ಷ ಬಿಗ್ ಬಾಸ್ ಅಂತ ಬಂದಾಗ ಕನ್ನಡದ ರಿಯಾಲಿಟಿ ಶೋಗಳು, ಬಿಗ್ ಬಾಸ್ಗಳು ಆಲ್ಮೋಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ಆಗಿರುವಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಈ ಬಾರಿ ಬಿಗ್ ಬಾಸ್ಗೆ ಯಾರು ಬರ್ತಾರೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇದ್ದೇ ಇದೆ. ಆದರೆ ಇದೀಗ ಬಿಗ್ ಬಾಸ್ ಮೊದಲ ಕಂಟೆಸ್ಟೆಂಟ್ ಹೆಸರು ಕೂಡ ವೈರಲ್ ಆಗ್ತಾ ಇದೆ. ಖುದ್ದು ಆಕೆನೇ ನಾನು ಬಿಗ್ ಬಾಸ್ ಆಡಿಷನ್ ಕೊಟ್ಟಿದ್ದೀನಿ ಅನ್ನುವಂಥ ವಿಚಾರವಾಗಿ ಹೇಳ್ಕೊಂಡಿದ್ದಾರೆ. ಅದು ಕೂಡ ಬಿಗ್ ಬಾಸ್ ಸೀಸನ್ 12ಕ್ಕೆ ನಾನು ಆಡಿಷನ್ ಕೊಟ್ಟಿರುವಂಥದ್ದು ನಿಜ ಅನ್ನುವಂಥದ್ದಾಗಿ. ಹಾಗಾದರೆ ಬಿಗ್ ಬಾಸ್ ಮನೆಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಬರುವಂಥ ಆ ಸ್ಪರ್ಧಿ ಯಾರು, ಆಕೆಯ ಹೆಸರೇನು, ಆಕೆಯ ಹಿನ್ನೆಲೆ ಏನು, ಕನ್ನಡ ಇಂಡಸ್ಟ್ರಿಯವರ ಅಥವಾ ಬೇರೆ ಭಾಷೆಯವರ ಅಥವಾ ಕಿರುತೆರೆನ, ಹಿರಿತೆರೆನ ಅಥವಾ ಸೋಷಿಯಲ್ ಮೀಡಿಯಾ ಸ್ಟಾರ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಕೆ ಒಂದು ಕೋಟಿಂಗ್ ಅನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ನಾನು ಜಗಳನೂ ಮಾಡ್ತೀನಿ, ಮನೋರಂಜನೆ ಕೂಡ ಕೊಡ್ತೀನಿ. ಬಿಗ್ ಬಾಸ್ ಕನ್ನಡ 12ಕ್ಕೆ ನಾನು ಆ ಒಂದು ಶೋಗೆ ಆಡಿಷನ್ ಕೊಟ್ಟಿದ್ದೀನಿ ಅನ್ನುವಂಥ ವಿಚಾರವಾಗಿ ಹೇಳಿದ್ದಾರೆ. ಇದಂತೂ ಈಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಕೆಲ ಸೆಲೆಬ್ರಿಟಿಗಳಿಗೆ ಯಾವುದೇ ಭಾಷೆಯ ಬಿಗ್ ಬಾಸ್ ಶೋ ಆಫರ್ ನೀಡಿದ್ರೂ ಕೂಡ ಹೋಗೋದಿಲ್ಲ. ಇನ್ನು ಕೆಲ ಸಾಮಾನ್ಯ ಜನರು ಈ ಮನೆಗೆ ಹೋಗೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾರೆ. ಒಂದು ಸರಿಯಾದರೂ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಸ್ಪರ್ಧಿಯಾಗಿ ಇರಬೇಕು ಅಂತ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿರ್ಬೋದು. ಈ ಬಾರಿ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಇದ್ದೀನಿ, ಸಪೋರ್ಟ್ ಮಾಡಿ, ಈ ರೀತಿಯಾದಂಥದ್ದನ್ನು ನೋಡಿರ್ತೀವಿ. ಬಿಗ್ ಬಾಸ್ ಶೋ ಹೋಗೋದಕ್ಕೆ ಕೆಲವರು ಹುಚ್ಚಾಟವನ್ನು ಕೂಡ ಮಾಡ್ತಾರೆ. ಸೊ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಒಬ್ಬರು ಆಡಿಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಅದು ಮತ್ತಾರು ಅಲ್ಲ, ಈಕೆ ಸೆಲೆಬ್ರಿಟಿ ಆಗಿರ್ಬೋದು. ಈಗ ನೀವು ಅಂದ್ಕೊಂಡಿರ್ಬೋದು ಕೆಲ ಸೆಲೆಬ್ರಿಟಿಗಳು ಇರಬಹುದು ಅನ್ನುವಂಥದ್ದು. ಆದರೆ ಈ ಬಾರಿ ಹಾವೇರಿ ಶಿರಸಿ ಹುಡುಗಿಯೋರ್ವರು ಬಿಗ್ ಬಾಸ್ ಕನ್ನಡ ಶೋಗೆ ಹೋಗೋದಕ್ಕೆ ತನಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನನಗೆ ಬಿಗ್ ಬಾಸ್ ಕನ್ನಡ ಶೋ ಹೋಗೋದಕ್ಕೆ ತುಂಬ ಇಷ್ಟ ಇದೆ. ನಾನು ಹಾವೇರಿ ಶಿರಸಿ ಹುಡುಗಿ, ನಾನು ಉತ್ತರ ಕರ್ನಾಟಕ ಹುಡುಗಿ ಅಂತಂದರೆ ಯಾರು ನಂಬೋದಿಲ್ಲ. ನನ್ನ ಅಜ್ಜಿ ಮನೆ ಶಿರಸಿ ಹಾವೇರಿಯಲ್ಲಿದೆ ಅನ್ನುವಂಥದ್ದು ಹೇಳಿದ್ದಾರೆ ಮಹಿಳೆಯೊಬ್ಬರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತಂದರೆ ಟಾಸ್ಕ್ ಆಡಬೇಕು, ಜಗಳ, ಮನೋರಂಜನೆ ಇರಬೇಕು. ನಾನು ಜಗಳ ಮಾಡೋದ್ರಲ್ಲಿ, ಮನೋರಂಜನೆ ಕೊಡೋದ್ರಲ್ಲಿ, ಟಾಸ್ಕ್ ಮಾಡೋದ್ರಲ್ಲಿ ಫಸ್ಟ್ ಇದ್ದೀನಿ. ಹೀಗಾಗಿ ನಾನು ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಒಳ್ಳೆಯ ಆಹಾರ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನನಗೆ ಪ್ರೋಟೀನ್ ಬೇಕು, ಪ್ರೋಟೀನ್ ಸಿಕ್ಕಿಲ್ಲ ಅಂತಂದರೆ ಸಿಟ್ಟು ಬರುತ್ತೆ. ಜಿಮ್ ಉಪಕರಣಗಳು ಬೇಕು. ಕನ್ನಡದಲ್ಲಿ ಮಾತನಾಡುವಾಗ ಮಧ್ಯೆ ಹಿಂದಿ, ಇಂಗ್ಲಿಷ್ ಪದಗಳು ಬಂದರೆ ಬಿಗ್ ಬಾಸ್ ಬೈಯಬಹುದು. ಸೊ ಹಾಗಾಗಿ ಈಕೆಯ ಒಂದು ವಿಚಾರವನ್ನು ನೋಡಿದ್ರೆ ಈಕೆ ಫಿಟ್ನೆಸ್ ಫ್ರೀಕ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಜಿಮ್ಮು, ಆಹಾರ ಅಂತಂದರೆ ಅಫ್ಕೋರ್ಸ್ ಜಿಮ್ಗೆ ಹೋಗುವಂಥ ಹುಡುಗಿ ಅನ್ನುವಂಥದ್ದು. ಅಂದಾಗೆ ಈ ಮಹಿಳೆಗೆ ಈಗ 29 ವರ್ಷ ವಯಸ್ಸಾಗಿದೆ. ಮೈ ತುಂಬ ಟ್ಯಾಟೂ ಹಾಕ್ಕೊಂಡಿರೋ ಈ ಮಹಿಳೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಮೈ ಮೇಲೆ ಬುದ್ಧ, ಆಮೇಲೆ ಬೆಕ್ಕಿನ ಟ್ಯಾಟೂ ಕೂಡ ಇದೆ. ಸೊ ಯಾರಿದು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಿಮಗೆ ಬರ್ಬೋದು. ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ AXY ಅಂತ ಬರ್ಕೊಂಡಿರುವಂಥ ಇವರು ತಮ್ಮ ನಿಜವಾದ ಹೆಸರು ಏನು ಅಂತ ಬರ್ಕೊಂಡಿಲ್ಲ. ಒಟ್ಟಿನಲ್ಲಿ ಈ ಬಾರಿ ಸಾಮಾನ್ಯ ಜನರಿಗೆ ಬಿಗ್ ಬಾಸ್ ಹೋಗೋದಕ್ಕೆ ಅವಕಾಶ ಇದೆಯಾ ಅನ್ನೋದು ಕಾದು ನೋಡಬೇಕು. ಸೊ ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಆರಂಭ ಆಗುತ್ತೆ. ಈ ಬಾರಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡಲಿದ್ದಾರೆ. ಮುಂದಿನ 4 ಸೀಸನ್ಗಳಿಗೆ ನಿರೂಪಣೆ ಮಾಡೋದಾಗಿ ಕಿಚ್ಚ ಸುದೀಪ್ ಅವರು ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿದ್ರು. ಇನ್ನು ಸ್ಪರ್ಧಿಗಳ ಆಯ್ಕೆಯಲ್ಲಿ ತಾನು ಭಾಗಿಯಾಗೋದಿಲ್ಲ. ವಿವಾದಾತ್ಮಕ ವ್ಯಕ್ತಿಗಳು ಸ್ಪರ್ಧಿಗಳಾಗುವ ಬಗ್ಗೆ ನಾನು ಏನು ಹೇಳೋದಿಲ್ಲ. ಸಮಾಜದಲ್ಲಿ ಓಡಾಡ್ಕೊಂಡಿರೋದು ದೊಡ್ಡ ಮನೆಗೆ ಬಂದರೆ ತಪ್ಪೇನು ಅಂತ ಅವರು ಹೇಳಿಕೊಂಡಿದ್ರು. ಈಗಾಗಲೇ ದೊಡ್ಡ ಮನೆಗೆ ಯಾರ್ಯಾರು ಹೋಗಬಹುದು ಅನ್ನುವಂಥದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಚರ್ಚೆ ಶುರುವಾಗಿದೆ. ಕೆಲ ಸೆಲೆಬ್ರಿಟಿಗಳ ಹೆಸರು ಕೂಡ ವೈರಲ್ ಆಗ್ತಾ ಇದೆ. ಸೊ ಈ ಬಾರಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೂಡ ಮುಗಿದಿದೆ. ಸೊ ಲಕ್ಷ್ಮಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ಬೋದು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಜನಾ ಬುರ್ಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಬರಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಗಿಲ್ಲಿ ನಟ ಆಗಿರ್ಬೋದು, ಆಮೇಲೆ ಹೀಗೆ ಅಂದರೆ ಕಾಮಿಡಿ ಲೈನಲ್ಲಿ ಒಂದಷ್ಟು ಹೆಸರುಗಳು, ಕಿರುತೆರೆ ಹೀರೋಯಿನ್ಸ್ಗಳು ಅಂತ ಬಂದಾಗ ಒಂದಷ್ಟು ಹೆಸರುಗಳು ಹೀಗೆ ಕೇಳಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಅಂದಾಗೆ
ಬೆಂಗಳೂರಿನಿಂದ ಆಚೆ ಬಿಡದಿ ಬಳಿ ಇರುವಂಥ ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ದೊಡ್ಡ ಆಲದ ಮರದ ಬಳಿ ದೊಡ್ಡ ಮನೆ ನಿರ್ಮಾಣ ಮಾಡಿದ್ರು, ಆದರೆ ಈ ಬಾರಿ ಚೇಂಜ್ ಆಗಿದೆ ಅನ್ನುವಂಥದ್ದು. ಸೊ ಲೊಕೇಶನ್ ಚೇಂಜ್ ಬಗ್ಗೆ ಈ ಹಿಂದೆನೇ ಅಪ್ಡೇಟನ್ನು ಕೊಟ್ಟಿದ್ವಿ ನಾವು. ಸೊ ಬಿಗ್ ಬಾಸ್ ಈ ಬಾರಿ ಬೇರೆ ಕಡೆ ನಡೀತಾ ಇದೆ ಅನ್ನುವಂಥದ್ದಾಗಿ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಈ ಬಾರಿ ಬಿಗ್ ಬಾಸ್ಗೆ ಹಾವೇರಿ ಆಕೆಯ ಒಂದು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರುವಂಥದ್ದು. ಆಕೆ ನಾನು ಕೊಟ್ಟಿದ್ದೀನಿ ಆಡಿಷನ್ ಅನ್ನುವಂಥ ವಿಚಾರವಾಗಿ. ಸೊ ಈಕೆ ಬಿಗ್ ಬಾಸ್ ಮನೆಗೆ ಬರ್ತಾರಾ ಅಥವಾ ಜಸ್ಟ್ ಆಡಿಷನನ್ನು ಕೊಟ್ಟಿರುವಂಥದ್ದು ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಮೊದಲ ಕಂಟೆಸ್ಟೆಂಟ್ ಫೈನಲ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಬಟ್ ಆಕೆ ಹೇಳಿರುವಂಥದ್ದು ನಾನು ಆಡಿಷನ್ ಕೊಟ್ಟಿದ್ದೀನಿ, ಸೊ ನನಗೆ ಸೆಲೆಕ್ಟ್ ಆಗುವಂಥ ಒಂದು ಅರ್ಹತೆ ಇದೆ, ನಾನು ಜಗಳನೂ ಮಾಡ್ತೀನಿ, ಮನೋರಂಜನೆಯನ್ನು ಕೂಡ ಕೊಡ್ತೀನಿ, ಹಾಗೆ ಟಾಸ್ಕನ್ನು ಕೂಡ ಚೆನ್ನಾಗಿ ಆಡ್ತೀನಿ ಅನ್ನುವಂಥದ್ದು. ಸೊ ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರ್ಯಾರು ಬರಬಹುದು, ಯಾರ್ಯಾರು ಬರಬೇಕು, ಯಾರು ಬರಲೇಬಾರ್ದು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.